Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew, chapter 27, verse 46. My God, why have you forsaken me? ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನ. ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ಇಲ್ಲಿಯವರೆಗೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಆಡಿರುವ 3 ಮಾತುಗಳನ್ನು ಧ್ಯಾನಿಸಿದ್ದೇವೆ ಪ್ರಿಯರೇ. ಇವತ್ತು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಆಡಿರುವ 4ನೇ ಮಾತನ್ನು ಧ್ಯಾನಿಸೋಣ. ಸುಮಾರು 3 ಗಂಟೆಗೆ ನಮ್ಮ ಯೇಸು ಸ್ವಾಮಿ ಏಲಿ ಏಲಿ ಲಮಾ ಸಬಕ್ತಾನಿ ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ ಎಂಬುದಾಗಿ ಮಹಾಧ್ವನಿಯಿಂದ ನಮ್ಮ ಸ್ವಾಮಿ ಕೂಗಿದರು ಪ್ರಿಯರೇ. ಹೌದು, ಇದು ವೇದನೆಯ ಮಾತಾಗಿದೆ. ನಮ್ಮ ಸ್ವಾಮಿಗೆ ಬಹಳವಾಗಿ ವೇದನೆ ಉಂಟಾಗಿದೆ. ಆದುದರಿಂದ ಈ ರೀತಿ ಗಟ್ಟಿಯಾಗಿ ಮಹಾಧ್ವನಿಯಿಂದ ಕೂಗುತ್ತಾ ಇದ್ದಾರೆ. ಕ್ರಿಸ್ತ ಯೇಸು ಸ್ವಾಮಿಯ ಈ ಶಿಲುಬೆಯ ಮರಣ ಲೋಕದಲ್ಲಿ ಎಂದೂ ಉಂಟಾಗದಂತಹ ಅಸಾಧಾರಣವಾದ ಕಾರ್ಯ ಇದಾಗಿದೆ. ಇಲ್ಲಿ ಯೇಸು ಸ್ವಾಮಿ ಕೂಗುತ್ತಾ ಇರುವುದು ಘೋರವಾದ ಕೂಗಾಗಿದೆ. ಚರಿತ್ರೆಯಲ್ಲಿ ನಾವು ನೋಡ್ತೇವೆ, ಅನೇಕ ನಿರಪರಾಧಿಗಳಿಗೆ ಶಿಕ್ಷೆ ಆಗುತ್ತದೆ. ಅನೇಕರು ದೋಷವಿಲ್ಲದವರಾಗಿದ್ದಾಗ್ಯೂ ಕೂಡ ಅವರಿಗೆ ದಂಡನೆ ಉಂಟಾಗುತ್ತದೆ. ಪರೋಪಕಾರ ಮಾಡಿದ್ದಾಗ್ಯೂ ಕೂಡ ಅಂಥವರಿಗೆ ಮರಣ ದಂಡನೆಗೆ ಒಳಪಡಿಸುತ್ತಾರೆ. ಇದೆಲ್ಲವೂ ಈ ಲೋಕದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಇದು ಹೊಸದೇನಲ್ಲ ಪ್ರಿಯರೇ. ಹಾಗೆಯೇ ಸತ್ಯವೇದದಲ್ಲಿಯೂ ಕೂಡ ನಾವು ನೋಡ್ತೇವೆ, ನೀತಿವಂತನಾದ ಹೇಬೇಲನಿಂದ ಹಿಡಿದುಕೊಂಡು ಪ್ರವಾದಿಯಾದ ಜಕರಿಯನವರೆಗೆ ಅನೇಕರು ರಕ್ತ ಸಾಕ್ಷಿಯಾಗಿದ್ದರು. ಆದರೆ ಇಲ್ಲಿ ಭೂಮಿ ಆಕಾಶಕ್ಕೂ ಮಧ್ಯದಲ್ಲಿ ಶಿಲುಬೆ ಮೇಲೆ ನೇತಾಡ್ತಿರುವಂಥ ನಮ್ಮ ಯೇಸು ಸ್ವಾಮಿ ಸಾಮಾನ್ಯವಾದ ವ್ಯಕ್ತಿಯಲ್ಲ. ಈತನು ಸಂಪೂರ್ಣನಾದ ಮನುಷ್ಯನು. ಈತನಲ್ಲಿ ಯಾವ ಲೋಪದೋಷಗಳು ಕೂಡ ಇಲ್ಲ. ಆಗಿನ ಕಾಲದಲ್ಲಿ ನ್ಯಾಯಾಧೀಶನಾಗಿರ್ತಕ್ಕಂಥ ಪಿಲಾತನೇ ಹೇಳ್ತಾನೆ, ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಿಸಲಿಲ್ಲ ಎಂಬುದಾಗಿ. ಇದನ್ನು ನಾವು ಯೋಹಾನ 19:4 ನೋಡುತ್ತೇವೆ. ಹೌದು, ನಮ್ಮ ಯೇಸು ಸ್ವಾಮಿ ಬಾಧೆಗೆ ಒಳಪಟ್ಟಿದ್ದಾರೆ. ಈತನು ಸಂಪೂರ್ಣ ಮನುಷ್ಯನು ಮಾತ್ರವಲ್ಲದೆ ಈತನು ದೇವಕುಮಾರನಾಗಿದ್ದಾನೆ. ಆದಾಗ್ಯೂ ಕೂಡ ಆಗಿನ ಜನರು ಯೇಸುವನ್ನು ಶಿಲುಬೆಗೆ ಹಾಕಿಸು ಎಂದು ಬಹಳವಾಗಿ ಆರ್ಭಟಿಸಿದರು ಪ್ರಿಯರೇ. ಕ್ರಿಸ್ತನು ನಿನಗಾಗಿಯೇ ಶಿಲುಬೆಯ ಮರಣವನ್ನು ಅನುಭವಿಸಿದ್ದಾರೆ. ನಿನಗಾಗಿಯೇ ದೇವರು ತನ್ನ ಮಗನ ಕೈಯನ್ನು ಬಿಟ್ಟಿದ್ದಾರೆ. ಆದುದರಿಂದ ಇಂದು ನಮ್ಮ ಯೇಸು ಸ್ವಾಮಿ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ ಎಂಬುದಾಗಿ ಕೂಗುತ್ತಾ ಇದ್ದಾರೆ. ಇಲ್ಲಿ ನಮ್ಮ ಸ್ವಾಮಿಯವರಿಗೆ ಬಂಧು ಬಳಗದವರು ಕೈಬಿಟ್ಟಿದ್ದಾರೆ, ಸ್ನೇಹಿತರು ಕೈಬಿಟ್ಟಿದ್ದಾರೆ. ಇಂಥ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾಗ್ಯೂ ಕೂಡ ಆತನಿಗೆ ಸಂಕಟ ಉಂಟಾಗಿಲ್ಲ. ಆದರೆ ದೇವರಿಂದ ಕೈ ಬಿಡಲ್ಪಟ್ಟಂಥ ಆ ಒಂದು ಕ್ಷಣ ಅತಿ ಭಯಂಕರವಾದದ್ದು, ಅದು ಸಹಿಸಲಿಕ್ಕೆ ಆಗದಂಥದ್ದು. ಆದುದರಿಂದ ನಮ್ಮ ಯೇಸು ಸ್ವಾಮಿ ಇವತ್ತು ಆ ರೀತಿ ಕೂಗುತ್ತಾ ಇದ್ದಾರೆ. ಒಂದು ಕ್ಷಣ ಮಾತ್ರ ಕರ್ತನ ಮುಖ ಇಲ್ಲಿ ಮರೆಯಾಗಿದೆ. ಈ ಅನುಭವ ಆತನ ಜೀವಿತದಲ್ಲಿ ಕಹಿಯಾದ ಅನುಭವವಾಗಿದೆ. ನಮ್ಮ ಪ್ರಿಯ ಯೇಸು ಸ್ವಾಮಿ ಪ್ರತಿದಿನವೂ ಆನಂದಿಸುತ್ತಾ ತಂದೆಯ ದೇವರ ಬಳಿಯಲ್ಲಿ ವಿನೋದಿಸುತ್ತಾ ಇದ್ದವನು. ದಿನಾಲೂ ತಂದೆಯ ಮುಖವನ್ನು ನೋಡುತ್ತಾ ಇದ್ದವನು. ತಂದೆಯ ಸಮ್ಮುಖದಲ್ಲಿ ಕಾಲ ಕಳೆಯುತ್ತಾ ಇದ್ದವನು. ಲೋಕಾದಿಯಿಂದ ನಾವು ನೋಡ್ತೇವೆ ತಂದೆಯ ಮಹಿಮೆಯನ್ನು ಯೇಸು ಸ್ವಾಮಿ ಅನುಭವಿಸ್ತಾ ಇದ್ದರು ಎಂಬುದಾಗಿ. ಈತನು ಈ ಲೋಕದಲ್ಲಿ ಮನುಷ್ಯನಾಗಿರುವಾಗ 33 ವರ್ಷಗಳು ಕಳೆದು ಹೋದವು. ಆದರೆ ಆ 33 ವರ್ಷಗಳಲ್ಲಿ ಯೇಸು ಸ್ವಾಮಿ ಪರಲೋಕದ ತಂದೆಯ ಬಳಿಯಲ್ಲಿ ನಿರಂತರವಾಗಿ ಅನ್ಯೋನ್ಯತೆಯಲ್ಲಿದ್ದರು. ಇಲ್ಲಿಯ ತನಕ ಯೇಸು ಸ್ವಾಮಿ ಯಾವೆಲ್ಲ ಕಾರ್ಯಗಳನ್ನು ಮಾಡಿದರೋ, ಏನೆಲ್ಲ ಮಾತುಗಳನ್ನು ಆಡಿದರೋ ಅವೆಲ್ಲವೂ ದೇವರದೇ ಆಗಿತ್ತು. ಆದರೆ ಇವತ್ತು ದೇವರು ತನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ಕೈಯನ್ನು ಬಿಟ್ಟಿದ್ದಾರೆ. ಒಂದು ಕ್ಷಣ ಮಾತ್ರ ತಂದೆಯ ಮುಖ ಯೇಸು ಸ್ವಾಮಿಗೆ ಮರೆಯಾಗಿದೆ. ಇದು ಆತನಿಂದ ಸಹಿಸಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಇದು ಕಹಿಯಾದ ಪಾತ್ರೆಯಾಗಿದೆ. ಆದುದರಿಂದಲೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ ಎಂಬುದಾಗಿ ಬಾಧೆಯಿಂದ ಈ ಕೂಗನ್ನು ಕೂಗುತ್ತಾ ಇದ್ದಾರೆ.
ಅಲ್ಲಿ ಶಿಲ್ಬೆ ಮೇಲೆ ಯೇಸು ಸ್ವಾಮಿ ನೇತಾಡುತ್ತಾ ಇರುವಾಗ ಸೈನಿಕರು ಆತನನ್ನ ದೂಷಿಸಿದರು. ಆತನ ತಲೆ ಮೇಲೆ ಮುಳ್ಳಿನ ಕಿರೀಟ ಇಟ್ಟರು, ಕೋಲಿನಿಂದ ಆತನಿಗೆ ಹೊಡೆದರು. ಕಬ್ಬಿಣದ ಮೊಳೆಗಳಿರ್ತಕ್ಕಂಥ ಆ ಗುಂಡುಗಳ ಚಾಟಿಯಿಂದ ಯೇಸು ಸ್ವಾಮಿಯ ಬೆನ್ನಿನ ಮೇಲೆ ಹೊಡೆದರು, ಮುಖಕ್ಕೆ ಉಗುಳಿದರು, ಆತನ ನಿಲುವಂಗಿಯನ್ನು ತೆಗೆದುಹಾಕಿದರು. ಆದರೆ ನಮ್ಮ ಯೇಸು ಸ್ವಾಮಿ ಇದೆಲ್ಲವನ್ನು ಮೌನವಾಗಿ ಸಹಿಸಿಕೊಳ್ತಾ ಇದ್ದಾರೆ. ಕೈಕಾಲುಗಳನ್ನು ಮೊಳೆಗಳಿಂದ ಶಿಲ್ಬೆಗೆ ಜಡಿದಿದ್ದಾರೆ. ಆದರೆ ನಮ್ಮ ಸ್ವಾಮಿ ಎಲ್ಲ ಅವಮಾನವನ್ನು ಅಲಕ್ಷ್ಯ ಮಾಡಿ ತಾಳ್ಮೆಯಿಂದ ಸಹಿಸಿಕೊಳ್ತಾ ಇದ್ದಾರೆ. ಅಲ್ಲಿ ಕೂಡಿದ್ದ ಜನರು ನಮ್ಮ ಸ್ವಾಮಿಯನ್ನ ಹೀಯಾಳಿಸಿದರು. ಕಳ್ಳರೂ ಸಹ ಆತನಿಗೆ ಹೀಯಾಳಿಸಿದರು, ಜನರು ಗೇಲಿ ಮಾಡಿದರು. ಆದಾಗ್ಯೂ ಕೂಡ ನಮ್ಮ ಸ್ವಾಮಿ ಬಾಯಿ ತೆರೆಯಲಿಲ್ಲ. ಆದರೆ ಈ ಕ್ಷಣದಲ್ಲಿ ತಂದೆ ದೇವರು ಕೈ ಬಿಟ್ಟಿರುವಾಗ ಮಹಾವೇದನೆಯಿಂದ ಕೂಗ್ತಾ ಇದ್ದಾರೆ. ನೀನು ಇವತ್ತು ಈ ಕೂಗನ್ನು ಕೇಳಿಸಿಕೊಳ್ಳುತ್ತಾ ಇದೆಯಾ? ನಿನ್ನ ಹೃದಯವನ್ನೇಕೆ ಕಠಿಣ ಮಾಡಿಕೊಳ್ಳುತ್ತಾ ಇದ್ದೀಯ? ಯೇಸು ಸ್ವಾಮಿ ನಿನಗಾಗಿಯೇ ಈ ಬಾಧೆಯನ್ನು ಅನುಭವಿಸ್ತಾ ಇದ್ದಾರೆ. ನಿನ್ನ ಸಂಕಟದ ಸಮಯದಲ್ಲಿ ಯೇಸು ಸ್ವಾಮಿ ನಿನ್ನ ಹತ್ತಿರಕ್ಕೆ ಬರುತ್ತಾನೆ. ಯಾಕೆಂದರೆ ತಂದೆಯಿಂದ ಕೈ ಬಿಡಲ್ಪಟ್ಟ ಪರಿಸ್ಥಿತಿ ಆತನಿಗೆ ಗೊತ್ತಿದೆ. ನೀನು ಇವತ್ತು ಎಲ್ಲರಿಂದ ಕೈ ಬಿಡಲ್ಪಟ್ಟವನಾಗಿರಬಹುದು. ನಿನ್ನ ಬಳಿ ಯಾರೂ ಇರಲಿಕ್ಕಿಲ್ಲ. ಬಂಧು ಬಾಂಧವರು, ತಂದೆ ತಾಯಿಗಳು, ಸಹೋದರ ಸಹೋದರಿಯರು, ನಿನ್ನ ಮಕ್ಕಳು ನಿನ್ನನ್ನು ಕೈ ಬಿಟ್ಟಿರಬಹುದು. ಆದರೆ ಯೇಸು ಸ್ವಾಮಿಗೆ ಈ ವೇದನೆ ಗೊತ್ತಿದೆ. ಯೇಸು ಸ್ವಾಮಿ ಇವತ್ತು ನಿನ್ನ ಬಳಿಯೇ ಇದ್ದಾರೆ. ಯುಗದ ಸಮಾಪ್ತಿಯವರೆಗೂ ನಿನ್ನ ಜೊತೆಗಿರುತ್ತೇನೆಂಬುದಾಗಿ ಸ್ವಾಮಿಯವರು ವಾಗ್ದಾನ ಮಾಡಿದ್ದಾರೆ. ನೀನು ಹೋಗುವಾಗಲೂ ಬರುವಾಗಲೂ ಪ್ರತಿಯೊಂದು ಕ್ಷಣದಲ್ಲಿ ನಿನ್ನ ಜೊತೆಗೇ ಇರುತ್ತೇನೆಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಅಂದು ಮೋಶೆ ಸಂಗಡ ಇದ್ದ ಹಾಗೆ ಯೆಹೋಶುವನಿಗೆ ನಾನು ನಿನ್ನ ಸಂಗಡಲೂ ಇರುತ್ತೇನೆಂಬುದಾಗಿ ಹೇಳಿದ ದೇವರು ಇವತ್ತು ಅದೇ ಮಾತನ್ನು ನಿನಗೂ ಕೂಡ ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ನಿನ್ನ ಜೊತೆಗೆ ಇರ್ತಾರೆ. ಇಸ್ರಾಯೇಲರು ಕೆಂಪು ಸಮುದ್ರವನ್ನು ದಾಟಲಿಕ್ಕೆ ಆಗದೆ ಹೋದಾಗ, ನಿಸ್ಸಹಾಯಕರಾಗಿದ್ದಾಗ ದೇವರು ಅಲ್ಲಿ ಬಂದು ಸಮುದ್ರವನ್ನು ಇಬ್ಬಾಗ ಮಾಡಿದರು. ಅವರ ವೈರಿಗಳಿಂದ ಅವರನ್ನು ರಕ್ಷಿಸಿದರು. ಶದ್ರಕ್, ಮೇಷಕ್, ಅಬೇದ್ನೆಗೋರನ್ನ ಬೆಂಕಿಯ ಆವಿಗೆಯಲ್ಲಿ ಹಾಕಿದಾಗ ಅವರಿಗೆ ಹೊಗೆ ವಾಸನೆಯೂ ಕೂಡ ತಾಗದಂತೆ ಅವರನ್ನು ತಪ್ಪಿಸಲಿಕ್ಕೆ ಅವರ ಬಳಿ ಬಂದರು. ಆ ದೇವರು ಇವತ್ತು ನಿನ್ನ ಬಳಿಯೂ ಕೂಡ ಬರ್ತಾರೆ, ನಿನ್ನನ್ನೂ ಕೂಡ ಆಶೀರ್ವದಿಸುತ್ತಾರೆ. ನೀನು ದೇವರಿಗೆ ಮೊರೆ ಇಡು. ಶಿಲುಬೆ ಮೇಲೆ ಆಡಿರುವ ಆ 7 ಮಾತುಗಳನ್ನು ನೀನು ಧ್ಯಾನಿಸುತ್ತಾ ಇರು. ಈ ಶ್ರಮ ಮರಣದ ಪವಿತ್ರ ದಿನಗಳಲ್ಲಿ ನೀನು ಕ್ರಿಸ್ತನನ್ನು ಹೆಚ್ಚಾಗಿ ಧ್ಯಾನಿಸುವಂಥವನಾಗಿರು. ಖಂಡಿತವಾಗಿಯೂ ದೇವರು ನಿನ್ನ ಜೊತೆಗಿದ್ದು ನಿನ್ನನ್ನು ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀ ಎಂಬುದಾಗಿ ಮಹಾಧ್ವನಿಯಿಂದ ಕೂಗಿರುವಂಥ ನಮ್ಮ ಯೇಸು ಕ್ರಿಸ್ತನೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಅಪ್ಪಾ, ಈ ಘೋರತೆ, ಈ ವೇದನೆ, ಈ ಬಾಧೆ ಎಲ್ಲವೂ ನನಗಾಗಿಯೇ ನೀನು ಶಿಲ್ಬೆ ಮೇಲೆ ಅನುಭವಿಸಿದೆಯಪ್ಪ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಇವರಲ್ಲಿ ಅನೇಕರ ಪರಿಸ್ಥಿತಿ ಇದೇ ಆಗಿದೆ ದೇವರೇ. ಇವರೂ ಕೂಡ ತಮ್ಮ ಪ್ರಿಯರಿಂದ ಕೈ ಬಿಡಲ್ಪಟ್ಟವರಾಗಿದ್ದಾರೆ ಸ್ವಾಮಿ. ಇವರನ್ನು ಕರುಣಿಸು ದೇವ, ಇವರನ್ನು ಆಶೀರ್ವದಿಸು. ಇವರು ಮಾತೃ ಗರ್ಭದ ದಿನದಲ್ಲಿ ಮೂಡಿದ ದಿನದಿಂದಲೂ ಇವರನ್ನು ನೀನು ಅರಿತವನಾಗಿದ್ದೀಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ. ನರೆ ಬಂದಾಗಲೂ ನಾನು ನಿನ್ನನ್ನು ಹೊತ್ತು ಸಹಿಸುವೆನು ಎಂಬುದಾಗಿ ಹೇಳಿದ ದೇವರೇ, ಎಲ್ಲ ವೃದ್ಧ ತಂದೆ ತಾಯಿಗಳಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ ದೇವ. ಇವರ ಜೊತೆಗಿರು ಸ್ವಾಮಿ. ಅನೇಕ ಯೌವನಸ್ಥ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ ದೇವ. ಅವರೊಂದಿಗಿರು, ಅವರನ್ನು ಆಶೀರ್ವದಿಸು. ಅವರು ನಿನ್ನ ಕಡೆಗೆ ತಿರುಗಲಿಕ್ಕೆ ಸಹಾಯ ಮಾಡು. ಪ್ರತಿಯೊಂದೊಂದು ಕ್ಷಣದಲ್ಲಿ ಅವರು ಹೋಗುವಾಗಲೂ ಬರುವಾಗಲೂ ದೇವರೇ, ನೀನೇ ಅವರಿಗೆ ಮುಂದೂತನಾಗಿದ್ದುಕೊಂಡು ನಡೆಸಬೇಕಾಗಿ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.